ನಮಸ್ಕಾರ, ಕನ್ನಡ ಒನ್ಗೆ ಸ್ವಾಗತ. ನಾನು ಭಾಗ್ಯನಾರಾಯಣ ಬಗ್ಗೋರಪು. ಕಾಲೇಜಿನ ಶಿಕ್ಷಕರು, ಪ್ರಾಂಶುಪಾಲರೇ ಧರ್ಮದ ಆಧಾರದ ಮೇಲೆ ವಿದ್ಯಾರ್ಥಿಗಳ ನಡುವೆ ಭೇದ ಭಾವ ಮಾಡೋದು ಅಥವಾ ಕ್ರೌರ್ಯವನ್ನು ಮೆರೆಯೋದನ್ನು ನಾವು ಕರ್ನಾಟಕದಲ್ಲಿ ಅತಿ ಹೆಚ್ಚಾಗಿ ನೋಡ್ತೀವಿ ಅಂದರೆ ಅದು ಕರಾವಳಿ ಭಾಗದಲ್ಲಿ. ಅಲ್ಲಿರುವಂತಹ ಹಿಂದುತ್ವ ಹೆಸರಿನ ಮೈಂಡ್ಸೆಟ್ ಏನಿದೆಯಲ್ಲ, ಅದು ಎಲ್ಲ ಗಡಿಗಳನ್ನು ಮೀರಿ, ತಾವಿರುವಂತಹ ಹುದ್ದೆಯನ್ನು ಸಹ ಮೀರಿ, ಘನತೆ, ಗೌರವ ಎಲ್ಲವನ್ನು ಮೀರಿ ಅಸಹ್ಯ ಕೆಲಸಗಳನ್ನು ಮಾಡಿಸುತ್ತೆ. ಅಂತಹದ್ದೇ ಒಂದು ಅಸಹ್ಯವಾದ ಕೆಲಸವನ್ನು ಇವತ್ತು ಪುತ್ತೂರಿನ ಕೊಂಬೆಟ್ಟು ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಶಿಕ್ಷಕಿ ಮತ್ತು ಪ್ರಾಂಶುಪಾಲರು ಮಾಡಿದ್ದಾರೆ. ಅವರಿಬ್ಬರು ಏನು ಮಾಡಿದಾರಪ್ಪ ಅಂತಂದರೆ, ಒಂದು ಮುಸ್ಲಿಂ ಹುಡುಗಿಗೆ, ಮುಸ್ಲಿಂ ವಿದ್ಯಾರ್ಥಿನಿ, ಪ್ರಥಮ PUC ಓದ್ತಾ ಇರುವಂತಹ ಮುಸ್ಲಿಂ ವಿದ್ಯಾರ್ಥಿನಿಗೆ ಅದೇ ಕಾಲೇಜಿನ ಅದೇ ಪ್ರಥಮ PUCಯಲ್ಲಿ ವಿದ್ಯಾಭ್ಯಾಸ ಮಾಡ್ತಾ ಇರುವಂತಹ ಹಿಂದೂ ಹುಡುಗ ಬ್ಲೇಡಲ್ಲಿ ಇರಿತಾನೆ, ಪರಾರಿಯಾಗಿ ಹೋಗ್ತಾನೆ. ಆನಂತರ ಆ ಹುಡುಗಿ ರಕ್ತಸ್ರಾವದಿಂದ ನಳ್ತಿರ್ಬೇಕಾದ್ರೆ ಈ ಶಿಕ್ಷಕಿ ಮತ್ತು ಪ್ರಾಂಶುಪಾಲರು ಮೊದಲಿಗೆ ಮಾಡೋ ಕೆಲಸನೇ ಆ ವಿದ್ಯಾರ್ಥಿ, ಹಿಂದೂ ವಿದ್ಯಾರ್ಥಿಯನ್ನು ಕಾಪಾಡೋದಕ್ಕೆ ಏನು ಮಾಡಬಹುದು ಅದನ್ನು ಮಾಡೋದಕ್ಕೆ ಪ್ರಯತ್ನ ಮಾಡುವಂತಹದ್ದು. ಆ ವಿದ್ಯಾರ್ಥಿನಿ ಹತ್ರ ಹೋಗ್ತಾರೆ. ಆ ವಿದ್ಯಾರ್ಥಿನಿ ಹೆಸರು ಇರ್ಫಾನ ಅಂತ. ಆ ಹುಡುಗ ಬ್ಲೇಡಲ್ಲಿ ಇರಿದು ಓಡಿ ಹೋಗ್ತಾನಲ್ಲ, ಅವನ ಹೆಸರು ಶ್ರೀಜಿತ್ ಅಂತ. ವಿದ್ಯಾರ್ಥಿನಿ ಹತ್ರ ಹೋಗಿ ಆಸ್ಪತ್ರೆಗೆ ಕರ್ಕೊಂಡು ಹೋಗಬೇಕು, ರಕ್ತ ಹರಿತಾ ಇದೆ, ಅದನ್ನು ಪಕ್ಕಕ್ಕಿಟ್ಟು ವಿದ್ಯಾರ್ಥಿನಿಯನ್ನು ಕೂರಿಸ್ಕೊಂಡು ಹೇಳ್ತಾರೆ, ಯಾವುದೇ ಕಾರಣಕ್ಕೂ ಇಲ್ಲಿ ಏನು ನಡೀತು, ಬ್ಲೇಡಲ್ಲಿ ನಿನಗೆ ಇರಿದಿದ್ದಾರೆ ಅಂತ ಹೇಳಬಾರ್ದು, ಪೆಟ್ಟಾಗಿದೆ, ಗಾಜಿಂದ ಇದು ಗಾಯ ಆಗಿದೆ, ಗಾಜಿನ ಗಾಯ ಇದು ಅಂತ ಹೇಳಬೇಕು ಆಸ್ಪತ್ರೆಯಲ್ಲಿ, ಪೊಲೀಸರಲ್ಲಿ ಅಂತ ಆ ಹುಡುಗಿಯ ಮೇಲೆ ಒತ್ತಡ ಹಾಕಿ ಆ ನಂತರವೇ ಅವಳನ್ನು ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಾರೆ. ಈ ಹುಡುಗ ABVP ಸದಸ್ಯ ಅನ್ನುವಂತಹ ಆರೋಪಗಳಿದೆ. ಪ್ಲಸ್ ಶಿಕ್ಷಕಿ ಮತ್ತು ಪ್ರಾಂಶುಪಾಲರು ಇಬ್ಬರೂ ಸಹ ಹಿಂದುತ್ವ ಅನ್ನುವಂತಹ ಪಡೆಗಳೊಂದಿಗೆ ನಿಕಟ ಸಂಪರ್ಕ ಹೊಂದಿದ್ದಾರೆ ಅನ್ನುವಂತಹ ಆರೋಪಗಳು ಸಹ ಇದೆ. ಹಾಗಾಗಿ ಆ ಹುಡುಗನನ್ನು ಸೇಫ್ ಮಾಡಬೇಕು ಅನ್ನುವಂಥದ್ದು. ಕಾಲೇಜಿನಿಂದ ಆ ಹುಡುಗ ಓಡಿ ಹೋದ್ನಲ್ಲ, ಬ್ಲೇಡಲ್ಲಿ ಆಕೆ ಕೈಯನ್ನು ಕುಯ್ದು, ಆ ಸಂದರ್ಭದಲ್ಲಿ ಅವನು ಓಡಿ ಹೋಗೋದಕ್ಕೆ ಸಹಕರಿಸಿದ್ದು ಅಥವಾ ಅವಕಾಶ ಮಾಡಿಕೊಟ್ಟಿದ್ದು ಇದೇ ಪ್ರಿನ್ಸಿಪಲ್ ಅಂತಲೂ ಕೂಡ ಆರೋಪಗಳು ಈಗ ಕೇಳಿಬಂದಿದೆ. ಇದು ಪುತ್ತೂರಿನ ಕೊಂಬೆಟ್ಟು ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ಇವತ್ತು ನಡೆದಿರುವಂತಹ ದುರ್ಘಟನೆ. ಇಲ್ಲಿ ಪ್ರೀತಿಯ ಆ್ಯಂಗಲನ್ನು ತರಲಾಗ್ತಿದೆ. ಆ ಹುಡುಗಿಯನ್ನು ಇವನು ಪ್ರಪೋಸ್ ಮಾಡೋಕ್ಕೆ ಹೋಗಿದ್ದ, ಆಕೆ ನಿರಾಕರಿಸಿದಳು, ಜೊತೆಗೆ ಅವನನ್ನು ಬೈದಿದ್ಲು. ಆ ಕೋಪಕ್ಕೆ ಅವನು ಅವಳನ್ನು ಇರಿದು ಓಡಿ ಹೋಗಿದ್ದಾನೆ ಅನ್ನುವಂಥದ್ದು ಒಂದಾದರೆ, ಅದು ಕಾಲೇಜಿನಲ್ಲಿ ನಡೆದಿರುವಂತಹ ಘಟನೆ, ಯುವಕರಲ್ಲಿ ನಡೆದಿರುವಂತಹ ಘಟನೆ ಸರಿ. ಆದರೆ ಈ ಶಿಕ್ಷಕಿ ಮತ್ತು ಪ್ರಿನ್ಸಿಪಾಲರಿಗೆ ಏನು ದರ್ದಿತ್ತು, ಈ ರೀತಿಯಾಗಿ ವಿದ್ಯಾರ್ಥಿನಿ ಬಾಯಿಂದ ಸುಳ್ಳು ಹೇಳಿಸ್ಬೇಕು ಅಂತ ಆಕೆಯ ಮೇಲೆ ಒತ್ತಡ ಹೇರುವಂತಹ ದರ್ದು ಏನಿತ್ತು ಅಂತ ನೋಡಿದ್ರೆ ಆಗ ನಮಗೆ ಸ್ಪಷ್ಟವಾಗ್ತಾ ಹೋಗುತ್ತೆ. ಆ ನಂಜಿನ ವಾತಾವರಣ ಏನಿದೆಯಲ್ಲ, ಕರಾವಳಿ ಪ್ರದೇಶದಲ್ಲಿ ಹಿಂದುತ್ವದ ಹೆಸರಿನಲ್ಲಿ ಹಿಂದೂಗಳು ಏನೇ ಮಾಡಿದರೂ ಸಹ ಅದನ್ನು ರಕ್ಷಣೆ ಮಾಡಬೇಕು. ಅದು ಕೊಲೆ ಮಾಡಿದರೂ ಸರಿ, ರೇಪ್ ಮಾಡಿದರೂ ಸರಿ, ಈ ರೀತಿಯಾದಂತಹ ಕ್ರೌರ್ಯವನ್ನು ಮೆರೆದಿದ್ದರೂ ಸರಿ, ಕಾಪಾಡಬೇಕು. ಆ ಕೆಲಸವನ್ನು ಶಿಕ್ಷಕಿ ಮತ್ತು ಪ್ರಾಂಶುಪಾಲರು ಮಾಡುವಂತಹ ಪ್ರಯತ್ನ ಮಾಡಿದ್ದಾರೆ. ಇನ್ನು ಇಲ್ಲಿ ಉಲ್ಟಾ ಆಗಿದ್ದಿದ್ರೆ, ಇರಿತಕ್ಕೆ ಒಳಗಾದ ಹುಡುಗಿ ಹಿಂದೂ ಆಗಿದ್ದು ಇರಿದಂತಹ ಹುಡುಗ ಮುಸ್ಲಿಂ ಆಗಿದ್ದಿದ್ರೆ, ನೀವು ನೋಡ್ಕೊಂಡು ಬಂದಿದ್ದೀವಿ ಕೆಲವು ತಿಂಗಳ ಹಿಂದೆ ಏನೆಲ್ಲ ಘಟನೆಗಳು ನಡೆದಿತ್ತು. ಕಾಲೇಜು ಆವರಣದಲ್ಲಿ ಒಂದು ಹುಡುಗಿಯ ಮೇಲೆ ಅಟ್ಯಾಕ್ ಆದಾಗ ಯಾವ ರೀತಿ ಮಾಧ್ಯಮಗಳು, ಹಿಂದುತ್ವ ಪಡೆಗಳು ಎಲ್ಲವೂ ಸಹ ಬೀದಿಗೆ ಬಂದು ರಂಪಾಟ ಮಾಡಿ, ಆಗ ಮಾತ್ರ ಅದು ಸಾಮಾನ್ಯ ಪ್ರಕರಣ ಅಲ್ವೇ ಅಲ್ಲ, ಹುಡುಗರು ಹೊಡೆದಾಡ್ಕೊಳ್ಳೋ ಪ್ರಕರಣ ಅಲ್ಲ. ಆದರೆ ಇಲ್ಲಿ ಸಂತ್ರಸ್ತೆ ಮುಸ್ಲಿಂ ಆಗಿದ್ದ ಒಂದೇ ಕಾರಣಕ್ಕೆ ಇದು ಹುಡುಗರು ಹೊಡೆದಾಡ್ಕೊಂಡಿರೋ ಕೆಲಸ, ಇದು ಸಣ್ಣ ವಿಚಾರ, ಹಾಗೆ ಅದನ್ನು ನೋಡಬೇಕು ಅನ್ನುವಂತಹ ಮಾತುಗಳು. ಈಗ ನಾವೆಲ್ಲ ಎದುರು ನೋಡಬಹುದಾದಂತಹ ಇನ್ನೊಂದು ಘಟನೆ ಏನಂದರೆ, ಅಪ್ಪಿತಪ್ಪಿ ಆ ಹುಡುಗನನ್ನು ಬಂಧಿಸಿ ಜೈಲಿಗೆ ಎಳ್ಕೊಂಡೋದ್ರೆ ಈ ಹಿಂದುತ್ವ ಅಂತ ಹೇಳ್ಕೊಂಡು ಓಡಾಡ್ತಾರಲ್ಲ ಗೂಂಡಾ ಪಡೆಗಳು, ಅವು ಯಾವ ರೀತಿ ವರ್ತಿಸಬಹುದು ಅನ್ನೋದೇ ಇಲ್ಲಿ ಕುತೂಹಲ ಇರುವಂತಹದ್ದು. 2018ರಲ್ಲಿ ಕಾಶ್ಮೀರದ ಕತ್ವಾ ಅನ್ನೋ ಪ್ರದೇಶದಲ್ಲಿ ಒಂದು 8 ವರ್ಷದ ಬಾಲಕಿ ಆಸಿಫಾ ಬಾನು ಅಂತ, ಅವಳನ್ನು ಸುಮಾರು 1 ವಾರಗಳ ಕಾಲ ದೇವಸ್ಥಾನದ ಒಳಗಿಟ್ಟು
7 ರಿಂದ 8 ಜನ ಆಕೆಯ ಮೇಲೆ ನಿರಂತರವಾಗಿ ಅತ್ಯಾಚಾರ ಮಾಡ್ತಾರೆ. ಊಟ ನೀರು ಏನೂ ಕೊಡದೆ ಅವಳಿಗೆ ಡ್ರಗ್ಸ್ ಕೊಡ್ತಾ, ಇಂಜೆಕ್ಷನ್ಸ್ ಕೊಡ್ತಾ, ಆ ದೇವಸ್ಥಾನದ ಪೂಜಾರಿಯೂ ಸೇರಿದಂತೆ ಅವಳನ್ನು 7 ದಿನ, 8 ವರ್ಷದ ಮಗುನ 7 ದಿನ ರೇಪ್ ಮೇಲೆ ರೇಪ್ ಮಾಡಿ ಅವಳನ್ನು ಹಸಿವು ಒಂದು ಕಡೆ, ಇವರ ದೌರ್ಜನ್ಯ ಒಂದು ಕಡೆ, ಅದರ ನಡುವೆ ಆ ಹುಡುಗಿ ಸತ್ತು ಹೋಗ್ತಾಳೆ. ಆ ಸತ್ತು ಹೋದ ನಂತರ ಪೊಲೀಸರು ಆರೋಪಿಗಳನ್ನು ಬಂಧಿಸ್ತಾರೆ. ಬಂಧಿಸಿದಾಗ ಈ ಹಲ್ಕಟ್ ಜನ ಇದ್ದಾರಲ್ಲ, ಧರ್ಮದ ಹೆಸರಿನಲ್ಲಿ ಸೇನೆಗಳು ಕಟ್ಕೊಂಡಿರೋರು, ಪಾರ್ಟಿ ಕಟ್ಕೊಂಡಿರೋರು, ಇನ್ಕ್ಲೂಡಿಂಗ್ BJP ಮೆಂಬರ್ಸ್ ಆಫ್ ಕಾಶ್ಮೀರ್, ಆರೋಪಿಗಳ ಪರ ಆರೋಪಿಗಳನ್ನು ಬಿಡುಗಡೆ ಮಾಡಬೇಕು, ಅವರ ಮೇಲೆ ಯಾವ ಕ್ರಮವೂ ಜರುಗಿಸಬಾರ್ದು ಅಂತ ಬೀದಿಗಳಲ್ಲಿ ಮೆರವಣಿಗೆ ಮಾಡ್ತಾರೆ. ಆ ಮೆರವಣಿಗೆಯಲ್ಲಿ ಭಾರತದ ಧ್ವಜವನ್ನು ಹಿಡಿದು ನಡೀತಾರೆ. ಭಾರತ್ ಮಾತಾ ಕಿ ಜೈ ಅನ್ನೋ ಘೋಷಣೆಗಳನ್ನು ಕೂಗ್ತಾರೆ, ಜೈ ಶ್ರೀರಾಮ್ ಘೋಷಣೆಗಳನ್ನು ಕೂಗ್ತಾರೆ. ಯಾವುದಕ್ಕೆ? 8 ವರ್ಷದ ಮಗುವನ್ನು 1 ವಾರಗಳ ಕಾಲ ದೇವಸ್ಥಾನದ ಒಳಗೆ ಕೂಡ ಹಾಕಿ ಒಂದು ಗುಂಪು ಅತ್ಯಾಚಾರ, ಗ್ಯಾಂಗ್ ರೇಪ್ ಮಾಡಿದಂತಹ ಆರೋಪಿಗಳನ್ನು ಬಂಧಿಸಿದ್ದರ ವಿರುದ್ಧ ಅವ್ರನ್ನ ನೇಣಿಗಾಕ್ಬಿಡ್ಬೇಕು, ಶಿಕ್ಷೆ ಕೊಡಬೇಕು, ಇದಕ್ಕಲ್ಲ, ಅವರನ್ನು ಬಿಡುಗಡೆ ಮಾಡಬೇಕು ಅಂತ. ಸೊ ಇಲ್ಲಿ ಪುತ್ತೂರಲ್ಲಿ ಇಂತಹ ಘಟನೆ ಹಿನ್ನೆಲೆಯಲ್ಲಿ ಅದು ನೆನಪಾಯ್ತು ನನಗೆ. ಯಾಕೆಂದರೆ ಈ ಕೊಳಕು ಮನಸ್ಥಿತಿಯ ಗೂಂಡಾಪಡೆಗಳೇನಿದ್ದಾವಲ್ಲ, ಅವು ಆ ಆರೋಪಿ ವಿದ್ಯಾರ್ಥಿಯನ್ನು ಬಂಧಿಸಿದ್ರೆ ಅವನ ಪರವಾಗಿ ಮೆರವಣಿಗೆ ಹೊರಡ್ಬೋದು. ಇವತ್ತು ಸಂಜೆಗೋ ನಾಳೆಗೋ ನಾಡಿದ್ದಕ್ಕೋ ಅವನ ಬಂಧನ ಆದ ತಕ್ಷಣ ಇವರು ಮೆರವಣಿಗೆ ಹೊರಡ್ಬೋದು. ಇವರು 2 ನಾಲಿಗೆ ನೋಡಿ, 2 ಮನಸ್ಥಿತಿಗಳು ನೋಡಿ, ಆರೋಪಿ ಯಾರು ಅನ್ನೋದರ ಮೇಲೆ, ಸಂತ್ರಸ್ತರು ಯಾರು ಅನ್ನೋದರ ಮೇಲೆ ಇವರ ನಡವಳಿಕೆಗಳು ಇರ್ತವೆ. ತಪ್ಪು ಯಾರದ್ದು, ಸರಿ ಯಾರದ್ದು ಅನ್ನೋದರ ಮೇಲಲ್ಲ. ಇದೇನೇ ಈ ಗೂಂಡಾಪಡೆಗಳ ನಿರಂತರವಾದಂತಹ ಸ್ವಭಾವ. ಇವತ್ತು ಪುತ್ತೂರಿನ ಕೊಂಬೆಟ್ಟು ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ಕೂಡ ಅದೇ. ಇವತ್ತು ಆ ಶಿಕ್ಷಕಿ ಮತ್ತು ಪ್ರಾಂಶುಪಾಲರ ಅವರಿಬ್ಬರಿಗೂ ಸಹ ಆರೋಪಿಗೆ ಕೊಟ್ಟ ಶಿಕ್ಷೆಗಿಂತ ದೊಡ್ಡ ಶಿಕ್ಷೆ ಕೊಡಬೇಕು. ಧರ್ಮದ ಕಾರಣಕ್ಕಾಗಿ ಒಬ್ಬ ಆರೋಪಿಯನ್ನು ಚೂರಿ ಇರಿತ ಅಥವಾ ಬ್ಲೇಡ್ನಿಂದ ಇರಿದು ಓಡಿ ಹೋದಂತಹ ಆರೋಪಿಯನ್ನು ಬಚಾವ್ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾರೆ, ಅವನು ಓಡಿ ಹೋಗೋದಕ್ಕೆ ಸಹಕರಿಸ್ತಾರೆ ಅಂದರೆ ಅದು ಕೂಡ ಅತ್ಯಂತ ಉಗ್ರವಾದಂತಹ ಅಪರಾಧವೇ ಆಗುತ್ತೆ. ಅದಕ್ಕೂ ಕೂಡ ಶಿಕ್ಷೆ ಆಗಬೇಕು. ರಾಜ್ಯ ಸರ್ಕಾರ ಯಾವ ರೀತಿ ಕರಾವಳಿ ಪ್ರದೇಶದಲ್ಲಿ ವಿಶೇಷವಾಗಿ ನಡ್ಕೊಳ್ತಿದೆ ಹಿಂದುತ್ವ ಪಡೆಗಳ ವಿರುದ್ಧ ಅನ್ನೋದನ್ನು ಗಮನದಲ್ಲಿಟ್ಕೊಂಡ್ರೆ ಅಂತಹ ಒಂದು ಕ್ರಮ ಆಗುತ್ತಾ, ಕಠಿಣ ಶಿಕ್ಷೆ ಆಗುತ್ತಾ ಈ 3 ಜನಕ್ಕೂ, ಇನ್ಕ್ಲೂಡಿಂಗ್ ದ ಟೀಚರ್ ಆ್ಯಂಡ್ ದ ಪ್ರಿನ್ಸಿಪಲ್, ಅನುಮಾನ ಇದೆ. ಆದರೆ ಇದು ಕರಾವಳಿ ಪ್ರದೇಶದ ವಾಸ್ತವ. ನೋಡ್ತಾ ಇರಿ ಸಮಾಜಕ್ಕಾಗಿ ಕನ್ನಡ 1 ನ್ಯೂಸ್. ನಮಸ್ಕಾರ.